90% हिंदुस्तान को परे कर रखा है और 2-3% लोग हिंदुस्तान को चला रहे हैं। ಇವತ್ತು ಭಾರತ ದೇಶದ 90% ಜನನ ಒಂದ್ ಬದಿಗಿಟ್ಟು ಈ ದೇಶದಲ್ಲಿ 2-3% ಜನ ಈ ದೇಶ ನಡೆಸ್ತಾ ಇದ್ದಾರೆ. आपका जीएसटी का पैसा उनके जेब में जाता है. ಇವತ್ತು ನೀವು ಜಿಎಸ್ಟಿ ತೆರಿಗೆಯಲ್ಲಿ ಕಟ್ಟಂತ ಹಣ ಅವ್ರ ಜೋಬ್ಗೆ ಹೋಗ್ತಾ ಇದೆ. आप खेती करते हो, आप खून पसीना देते हो, आपको सही रेट नहीं मिलता, पैसा उनके जेब में जाता है. ಇವತ್ತು ನೀವು ಬೆಳೆ ಬೆಳಿತೀರಾ, ಬೆವರು ಸುರಿಸ್ತೀರಾ, ರಕ್ತ ಸುರಿಸ್ತೀರಾ, ನಿಮ್ ಕಾಸುಗಳು ಅವ್ರ ಜೇಬ್ಗೆ ಹೋಗ್ತಾ ಇದೆ. आपके बच्चे प्राइवेट स्कूल, यूनिवर्सिटी, कॉलेज में जाते हैं, पैसा उनके जेब में जाता है. ಇವತ್ತು ನಿಮ್ ಮಕ್ಕಳು ಖಾಸಗಿ ಶಾಲೆಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಹೋಗ್ತಾರೆ, ಆ ಕಾಸು ಸಾಹುಕಾರ ಜೋಬ್ಗೆ ಹೋಗ್ತದೆ. आप बीमार होते हो, प्राइवेट अस्पताल में जाते हो, पैसा उनके जेब में जाता है. ಇವತ್ತು ನಿಮ್ಮ ಆರೋಗ್ಯ ಕೆಟ್ಟು ನಿಮ್ಗೆ ಏನಾದ್ರೂ ತೊಂದರೆ ಆದಾಗ ನೀವು ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಆ ಆಸ್ಪತ್ರೆಯಿಂದ ಕಾಸು ಅವ್ರ ಜೋಬ್ಗೆ ಹೋಗ್ತದೆ. एयरपोर्ट, पोर्ट, पुल, इंफ्रास्ट्रक्चर, सोलर पावर, डिफेंस, सारा का सारा 2-3 लोगों के हाथ में कर दिया नरेंद्र मोदी ने. ಇವತ್ತು ಬಂದರುಗಳಾಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಇದೇನೇ ಆಗ್ಲಿ ನರೇಂದ್ರ ಮೋದಿ ಅವರು ಎಲ್ಲನೂ ಕೂಡ 2-3 ಕೈ ಕೊಟ್ಟಿಟ್ಟಿದ್ದಾರೆ. और दलित, आदिवासी, पिछड़ों को, गरीब, जनरल कास्ट लोगों को मजदूर बना दिया है. ಇವತ್ತು ಅದೇ ರೀತಿಯಲ್ಲಿ ಇರ್ತಕ್ಕಂಥ ದಲಿತರನ್ನ, ಬುಡಕಟ್ಟ ಜನನ, ಹಿಂದುಳಿದ ವರ್ಗದವ್ರನ್ನ, ಸಾಮಾನ್ಯ ವರ್ಗದ ಬಡವರನ್ನ ಕೂಲಿ ಕಾರ್ಮಿಕರಾಗಿ, ರೈತರಾಗಿ ನಿಮ್ಮನ್ನೊಂದು ಕಡೆಗಿಟ್ಟಿದ್ದಾರೆ. पहले पब्लिक सेक्टर हुआ करता था, वहां नौकरी मिलती थी, वहां रिजर्वेशन होता था. पब्लिक सेक्टर को प्राइवेटाइज कर दिया, वहां से रिजर्वेशन हटा दिया. ಮೊದಲು ಸಮಾಜ ವಲಯದ ಉದ್ಯಮಿಗಳಿರ್ತಾ ಇತ್ತು, ಕಾರ್ಖಾನೆಗಳು, ಕಂಪನಿಗಳಿರ್ತಾ ಇತ್ತು, ಅದರಲ್ಲಿ ಮೀಸಲಾತಿ ಇರ್ತಾ ಇತ್ತು, ಅದರಲ್ಲಿ ಉದ್ಯೋಗ ಸಿಗ್ತಾ ಇತ್ತು. ಇವತ್ತು ಅದರಲ್ಲಿ ಇರ್ತಕ್ಕಂಥ ಮೀಸಲಾತಿನ ಮುಗಿಸಿ ಪ್ರೈವೇಟೈಸೇಷನ್, ಖಾಸಗೀಕರಣ ಮಾಡಿ ರಿಸರ್ವೇಶನ್ ಮುಗಿಸಿದ್ದಾರೆ. पहले सेना में, वायुसेना में आप लोग जा सकते थे, पेंशन मिलती थी, कैंटीन मिलती थी, इज्जत मिलती थी, वो भी रास्ता बंद कर दिया, अग्निवीर लागू कर दिया. ಇವತ್ತು ನೀವು ಸೈನಿಕರಾಗಿ, ವಾಯು ಸೈನಿಕರಾಗಿದ್ರೆ ನಿಮ್ಗೆ ಅಲ್ಲೋದಾಗ ಪೆನ್ಷನ್ ಸಿಗ್ತಾ ಇತ್ತು, ಎಲ್ಲಾ ರೀತಿಯಾದಂತ ಸವಲತ್ತುಗಳು ಸಿಗ್ತಾ ಇತ್ತು. ಆದ್ರೆ ಇವತ್ತು ಆ ಎಲ್ಲಾ ಸವಲತ್ತುಗಳನ್ನ ಮುಗಿಸಿ ಅಗ್ನಿವೀರ್ ಅಂತ ಮಾಡಿ ಇವತ್ತು ಈ ದೇಶಕ್ಕೆ ತಂದಿಕ್ಕಿದ್ದಾರೆ. अग्निवीर योजना में 4 लोग अंदर लिए जाएंगे, 3 को बाहर कर दिया जाएगा. ಇವತ್ತು ಆ ಒಂದು ಅಗ್ನಿವೀರ್ ಯೋಜನೆಯಲ್ಲಿ 4 ಯುವಕರು ಹೋಗಿ ಸೇರ್ಕೊಂಡ್ರೆ 3 ಮನೆ ಕಳಿಸ್ತಾರೆ, ಒಬ್ಬರು ಮಾತ್ರ ಖಾಯಂ ಮಾಡ್ತಾರೆ. 3 को ना पेंशन मिलेगी, ना शहीद का दर्जा मिलेगा, ना कैंटीन मिलेगी, ना इज्जत मिलेगी. ಆ 3 ಅವ್ರಿಗೆ ಪೆನ್ಷನ್ ಸಿಗೋದಿಲ್ಲ, ಮೃತಪಟ್ಟಂತ ಸಂದರ್ಭದಲ್ಲಿ ಗೌರವ ಸಿಗೋದಿಲ್ಲ, ಅವ್ರ ಕ್ಯಾಂಟೀನಿನ ಅವಕಾಶ ಸಿಗೋದಿಲ್ಲ, ಸರ್ಕಾರದ ಯಾವ ಒಂದು ಸೌಲಭ್ಯ ಅವ್ರ ಕೈಗೆ ಬರೋದಿಲ್ಲ. और आप मुझसे लिख के ले लो, वो जो 3 को बाहर किया जाएगा, वो या गरीब होंगे, या दलित होंगे, या पिछड़े होंगे, या आदिवासी वर्ग के होंगे. ನಾನ್ ನಿಮ್ಗೆ ಇವತ್ತು ಬರ್ಕೊಟ್ಟು ಹೇಳ್ಕೊಡ್ತೀನಿ, ಆ 3 ಜನನ ಯಾರು ಇವ್ರ ಮನೆಗೆ ಕಳಿಸ್ತಾರೆ, ಅವ್ರು ಯಾವ ಸಮುದಾಯಗಳಿಗೆ ಸೇರ್ತಾರಂದ್ರೆ ಅವ್ರು ದಲಿತರಾಗಿರ್ತಾರೆ, ಹಿಂದುಳಿದವರಾಗಿರ್ತಾರೆ, ಅವರು ಬುಡಕಟ್ಟು ಸಮಾಜಕ್ಕೆ ಸೇರಿದಂತವರಾಗಿರ್ತಾರೆ, ಸಾಮಾನ್ಯ ವರ್ಗದ ಬಡವರಾಗಿರ್ತಾರೆ ಅವರು. ये हिंदुस्तान की सच्चाई है. ಇದು ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ.